ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಥ್ರಿಲ್ಲಿಂಗ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಓಕೆನಾ, ಹದಿನಾರನೇ ದಿನದ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಓಕೆನಾ, 16ನೇ ದಿನ, ಎಷ್ಟು 16 ಡೇಸ್ ಆಯಿತು. 16ದು ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನ ಅಪ್ಲೋಡನ್ನು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಉಳಿದ ದಿನಗಳನ್ನೆಲ್ಲ ನಾನು ಅಪ್ಲೋಡನ್ನು ಮಾಡಿದ್ದೀನಿ. ನೀವು ಇನ್ನೂ ಹೋಗಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಇರುತ್ತೆ, ಹೋಗಿ ಚೆಕ್ಕನ್ನು ಮಾಡಿ. ಆ ಒಂದು ವಿಡಿಯೋದಲ್ಲಿ ಏನೇನು ಅಧ್ಯಯನಗಳನ್ನ ಏನೇನು ತಿಳಿಸ್ಕೊಡ್ತೀನಿ ವಿಷಯಗಳನ್ನೆಲ್ಲ ನೀವು ಹೋಗಿ ಅಭ್ಯಾಸವನ್ನು ಮಾಡಬೇಕು ಅಂತಲೇ ನಾನು ಹೇಳ್ತಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋದೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸು. ಆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸಲ್ಲಿ ಏನು ಟಾಪಿಕ್ ಇವತ್ತು ಅಂತಂದರೆ, ಕ್ವಶನ್ಸನ್ನು ಕೇಳಿದ್ರು, ಬೇರೆಯವ್ರಿಗೆ ಕ್ವಶನ್ಸನ್ನು ಕೇಳೋದು. ಅಂದರೆ ಯಾವ ರೀತಿ ಕ್ವಶನ್ಸ್ ಅಂದರೆ ಆರ್ ಯು ಅನ್ನೋ ಟಾಪಿಕನ್ನು ಇಟ್ಕೊಂಡು ನಾನು ಈ ಒಂದು ವಿಡಿಯೋದಲ್ಲಿ ಕ್ವಶನ್ಸನ್ನು ಬೇರೆಯವ್ರಿಗೆ ಕ್ವಶನ್ಸನ್ನು ಕೇಳುವ ರೀತಿಯಲ್ಲಿ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಅದಕ್ಕೋಸ್ಕರ ನಿಮಗೆ ಇದು ಯೂಸ್ಫುಲ್ ಆಗಿರುತ್ತೆ. ವೆರಿ ಕ್ಲಾರಿಟಿಯಾಗಿ ಯೂಸ್ಫುಲ್ಲಾಗಿ ಡೈಲಿ ಯೂಸಿಂಗ್ ಸೆಂಟೆನ್ಸ್, ಡೈಲಿ ಯೂಸಿಂಗ್ ವರ್ಡ್ಸ್ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಬಳಸಿ ನಿಮಗೆ ಅಪ್ಲೋಡನ್ನು ಮಾಡ್ತಾಯಿದ್ದೀನಿ ಅಂತಲೇ ತಿಳಿಸ್ಕೊಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಓಕೆನಾ, ನೀವು ಈ ಒಂದು ವಿಡಿಯೋ ನೋಡ್ತಿರೋದಕ್ಕೆ ಕಾರಣ ನೀವು ಇಂಗ್ಲೀಷನ್ನು ಕಲಿಬೇಕು ಅನ್ನೋ ಆಸೆಯಿಂದಲೇ ಈ ಒಂದು ವಿಡಿಯೋನ ನೋಡ್ತಿರೋದು ಅಂತ ನನಗೊತ್ತು. ನೀವು ಇಂಗ್ಲೀಷನ್ನು ಪೂರ್ತಿಯಾಗಿ ಕಲಿಯಲೇಬೇಕಾ? ಅದಕ್ಕೋಸ್ಕರ ನಾ ಹಾಕೋ ಪ್ರತಿಯೊಂದು ವಿಡಿಯೋನೂ ನೋಡಬೇಕು, ಪ್ರತಿಯೊಂದು ವಿಡಿಯೋನೂ ಕೊನೆವರೆಗೂ ನೋಡಬೇಕು. ನಾ ಏನೇನು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ನ ಕೊಟ್ಟಿರ್ತೀನೋ ಆ ಎಲ್ಲ ಎಕ್ಸ್ಪ್ಲನೇಷನ್ನು ನೀವು ಬರ್ಕೊಂಡು ಅಧ್ಯಯನವನ್ನು ಮಾಡಬೇಕು, ಅಭ್ಯಾಸವನ್ನು ಮಾಡಬೇಕಾಗಿದೆ ಸ್ನೇಹಿತರೆ. ಹಾಗಾದರೆ ಮಾತ್ರ ನೀವು ಸ್ಪೋಕನ್ ಇಂಗ್ಲೀಷನ್ನು ನೀವು ಕಲಿಯೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಹೇಳೋ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಬೇಕು ನೀವು, ಹಂಗಾದ್ರೆ ಮಾತ್ರ ನೀವು ಇಂಗ್ಲೀಷನ್ನು ಕಲಿಯೋದಕ್ಕೆ ಸಾಧ್ಯ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿರೋದೆ ಆರ್ ಯು ರೆಡಿ? ಓಕೆನಾ, ಬನ್ನಿ ಹಾಗಾದರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ನಾನೆಲ್ಲೂ ಒಂದು ಲೈಕ್ ಮಾಡಿಲ್ಲ, ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀನಿ ಅನ್ನೋದಾಗಿದ್ದರೆ ದಯವಿಟ್ಟು ಈಗಲೇ ಹೋಗಿ ಕೆಳಗಡೆ ಕೆಂಪು ಕಲರು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಐತೆ, ಆ ಬಟನ್ನ ಹೊಡೆದ್ಬಿಟ್ಟು ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹಾಗಿದ್ರೆ ಮೊದಲನೇ ಸೆಂಟೆನ್ಸನ್ನು ನೋಡೋಣ. ಡೈಲಿ ಯೂಸಿಂಗ್ ಸೆಂಟೆನ್ಸ್. ಮೊದಲನೇ ಸೆಂಟೆನ್ಸ್, ಆರ್ ಯು ರೆಡಿ? ಓಕೆನಾ, ಆರ್ ಯು ರೆಡಿ ಅಂದರೆ ಏನು ಹೇಳಿ? ನೀವು ತಯಾರಿದ್ದೀರಾ. ಆರ್ ಯು ರೆಡಿ ಅಂದರೆ ನೀವು ತಯಾರಿದ್ದೀರಾ ಅಂತ ಅರ್ಥ. ಇನ್ನು ನೆಕ್ಸ್ಟ್ ಸೆಂಟೆನ್ಸ್, ಆರ್ ಯು ಫ್ರೀ ನೌ ಅಂದರೆ ನೀವು ಬಿಡುವಾಗಿದ್ದೀರಾ, ನೀವು ಫ್ರೀ ಆಗಿದ್ದೀರಾ ಅನ್ನೋದಕ್ಕೆ ಕಾಮನ್ ಆಗಿ ಆರ್ ಯು ಫ್ರೀ ನೌ. ನೆಕ್ಸ್ಟ್, ಆರ್ ಯು ಮಿಸ್ಟರ್ ಮೂರ್ತಿ, ಆರ್ ಯು ಮಿಸ್ಟರ್ ಗಣೇಶ್, ಆರ್ ಯು ಮಿಸ್ಟರ್ ಸತೀಶ್. ಇದು ಎಕ್ಸೆಟ್ರಾ ಸೆಂಟೆನ್ಸನ್ನು ನಾವು ಇಲ್ಲಿ ಆ್ಯಡನ್ನು ಮಾಡ್ಬೋದು. ಇದು ನಾನು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿರೋದು ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಓಕೆನಾ, ಆರ್ ಯು ಮಿಸ್ಟರ್ ಮೂರ್ತಿ, ನೀನು ಮೂರ್ತಿನಾ ಅಂತ ಕೇಳ್ತಾರಲ್ಲ ನೋಡಿ ಕಾಮನಾಗಿ, ಆರ್ ಯು ಮಿಸ್ಟರ್ ಮೂರ್ತಿ ಅನ್ನೋದಕ್ಕೆ. ಅದಕ್ಕೋಸ್ಕರ ನಾನು ಇಲ್ಲಿ ತಿಳಿಸ್ಕೊಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು, ಆರ್ ಯು ಆ್ಯಂಗ್ರಿ ವಿತ್ ಮೀ ಅಂದರೆ ನೀನು ನನ್ನೊಂದಿಗೆ ಕೋಪಗೊಂಡಿದ್ದೀಯಾ ಅಂತ ಕೇಳ್ತಿರ್ತಾರಲ್ಲ ಕಾಮನಾಗಿ ಕೇಳ್ತಾ ಇರ್ತಾರಲ್ಲ. ಆರ್ ಯು ಆ್ಯಂಗ್ರಿ ವಿತ್ ಮೀ, ನೀನು ನನ್ನೊಂದಿಗೆ ಕೋಪ ಮಾಡ್ಕೊಂಡಿದ್ದೀಯಾ ಅಂತ ಕೇಳ್ತಾರಲ್ಲ, ಅದಕ್ಕೆ ಈ ಥರ ಸೆಂಟೆನ್ಸನ್ನು ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್, ಆರ್ ಯು ಆಫರ್ಡ್ ಆಫ್ ದ್ಯಾಮ್, ನೀವು ಅವರಿಗೆ ಭಯಪಡುತ್ತೀರಾ, ನೀವು ಅವ್ರ ಕಂಡ್ರೆ ಹೆದರ್ಕತ್ತೀರಾ ಅನ್ನೋದಕ್ಕೆ ಆ ರೀತಿ ಸೆಂಟೆನ್ಸು. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ನ ನೋಡೋದಾಗಿದ್ದರೆ, ಆರ್ ಯು ಟಯರ್ಡ್ ಅಂದರೆ ನೀವು ಆಯಾಸಗೊಂಡಿದ್ದೀರಾ, ನೀವು ಸುಸ್ತಾಗಿದ್ದೀರಾ ಏನು ಎಕ್ಸೆಟ್ರಾ. ಆರ್ ಯು ಟಯರ್ಡ್ ಅಂದರೆ ಅದಕ್ಕೆ ಅರ್ಥವನ್ನು ಇಲ್ಲಿ ಹೇಳ್ತೀನಿ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸೆಂಟೆನ್ಸ್, ಆರ್ ಯು ಮ್ಯಾರಿಡ್, ನೀವು ವಿವಾಹವಾಗಿದ್ದೀರಾ, ನಿಮಗೆ ಮದುವೆ ಆಗಿದೆಯಾ, ನೀವು ವಿವಾಹಿತರೆ ಅಂತ ಕೇಳ್ತಾ ಇರ್ತೀರಲ್ಲ ನೋಡಿ, ಅದಕ್ಕೋಸ್ಕರ ಆರ್ ಯು ಮ್ಯಾರಿಡ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸೆಂಟೆನ್ಸ್, ಆರ್ ಯು ಎಂಪ್ಲಾಯ್ಡ್ ಅಂದರೆ ನೀವು ಉದ್ಯೋಗದಲ್ಲಿದ್ದೀರಾ, ನೀವು ಕೆಲಸದಲ್ಲಿ ಇದ್ದೀರಾ, ನೀವು ಏನಾದರೂ ಜಾಬ್ ತೊಗೊಂಡಿದ್ದೀರಾ ಅಂತ ಕೇಳ್ತೀರ. ಆರ್ ಯು ಎಂಪ್ಲಾಯ್ಡ್, ಇದು ಸ್ವಲ್ಪ ಮಾಡ್ರನ್ನಾಗಿ ಹೇಳುವಂಥದ್ದಾಗಿದೆ. ಓಕೆನಾ. ಇನ್ನು ನೆಕ್ಸ್ಟ್ ಸೆಂಟೆನ್ಸು, ಆರ್ ಯು ಇಂಟ್ರೆಸ್ಟೆಡ್ ಇನ್ ದ್ಯಾಟ್, ನೀವು ಅದರಲ್ಲಿ ಆಸಕ್ತಿ ಹೊಂದಿದ್ದೀರಾ. ಓಕೆನಾ, ನೀವು ಅದರಲ್ಲಿ ಆಸಕ್ತಿ ಹೊಂದಿದ್ದೀರಾ, ನೀವು ಬರೆಯೋದ್ರಲ್ಲಿ ಆಸಕ್ತಿ ಹೊಂದಿದ್ದೀರಾ. ಆರ್ ಯು ಇಂಟ್ರೆಸ್ಟ್ ಇನ್ ರೈಟಿಂಗ್, ಆರ್ ಯು ಇಂಟ್ರೆಸ್ಟ್ ಇನ್ ರೈಡಿಂಗ್
ಇನ್ನು ಎಕ್ಸೆಟ್ರಾ ನಿಮ್ಗೆ ಏನಾರು ದಟ್ ಅನ್ನೋ ಆಪ್ಷನ್ನ ತೆಗೆದಾಕಿ ನೀವು ಯಾವುದರಲ್ಲಿ ಇಂಟ್ರೆಸ್ಟೆಡ್ ಆಗಿ ಆಸಕ್ತರಾಗಿದ್ದೀರೋ ಅದರಲ್ಲಿ ಆ ಒಂದು ಪದವನ್ನು ಸೇರಿಸ್ಕೊಂಡು ನೀವು ಆ ಒಂದು ಸೆಂಟೆನ್ಸನ್ನು ಬಳಸಬಹುದು, ದಿನನಿತ್ಯ ಜೀವನದಲ್ಲಿ ಬಳಸಬಹುದು. ಈ ರೀತಿ ನೀವು ಹೇಳ್ಬೋದಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಆರ್ ಯು ಅವೇಕ್ ಅಂದರೆ ಏನಪ್ಪ ಅಂತ ನೋಡೋದಾದರೆ ನೀವು ಎಚ್ಚರವಾಗಿದ್ದೀರಾ ಅಂತ ಅರ್ಥ. ನೀವು ಎಚ್ಚರವಾಗಿದ್ದೀರಾ ಅನ್ನೋದನ್ನ ಅರ್ಥವನ್ನು ಸೂಚಿಸ್ತದೆ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಸೆಂಟೆನ್ಸು ಆರ್ ಯು ಅವೇರ್ ಆಫ್ ದ್ಯಾಟ್. ಓಕೆನಾ, ಆರ್ ಯು ಅವೇರ್ ಆಫ್ ದ್ಯಾಟ್, ಅದು ನಿಮಗೆ ತಿಳಿದಿದೆಯೇ ಅನ್ನೋದಕ್ಕೆ ಅನ್ನೋದಕ್ಕೆ ಯಾವ ರೀತಿ ಹೇಳೋದು ಇಂಗ್ಲೀಷಲ್ಲಿ ಅನ್ನೋದಕ್ಕೆ ಅದು ಆ ರೀತಿ ಹೇಳ್ಬೋದಾಗಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಸೆಂಟೆನ್ಸು ಆರ್ ಯು ಎ ರಿಲೇಟಿವ್ ಆಫ್ ಮಿಸ್ಟರ್ ಮೋಹನ್. ಆರ್ ಯು ಎ ರಿಲೇಟಿವ್ ಆಫ್ ಮಿಸ್ಟರ್ ಮೋಹನ್ ಅನ್ನೋದಕ್ಕೆ ಏನಪ್ಪ ಅಂದರೆ ನೀವು ಮೋಹನ್ ಅವರ ಸಂಬಂಧಿಕರು, ನೀವು ಮೋಹನ್ರವರ ಸಂಬಂಧಿಕರೇ ಅನ್ನೋದಕ್ಕೆ ನೀವು ಅವರ ಸಂಬಂಧಿಕರು ಇವ್ರ ಸಂಬಂಧಿಕರು ಅಂತ ಕೇಳ್ತಾ ಇರ್ತೀರಲ್ಲ ಕನ್ನಡದಲ್ಲಿ, ಅದು ಇಂಗ್ಲೀಷಲ್ಲಿ ಯಾವರಪ್ಪ ಹೇಳೋದಂದರೆ ಈ ರೀತಿ ಆರ್ ಯು ರಿಲೇಟಿವ್ ಆಫ್ ಮಿಸ್ಟರ್ ಮೋಹನ್, ಆರ್ ಯು ರಿಲೇಟಿವ್ ಆಫ್ ಮಿಸ್ಟರ್ ಸತೀಶ್, ಇನ್ ಎಕ್ಸೆಟ್ರಾ ನೇಮ್ಸ್ ಇನ್ ದಟ್ ಸೆಂಟೆನ್ಸ್. ಓಕೆನಾ, ಇದರಲ್ಲಿ ನೀವು ಯಾವುದೇ ರೀತಿ ಸೆಂಟೆನ್ಸನ್ನು ದಟ್ ವರ್ಡ್ ಇಲ್ಲಿ ಚೇಂಜನ್ನು ಮಾಡ್ಕೊಂಡು ನೀವು ದಿನನಿತ್ಯ ಜೀವನದಲ್ಲಿ ಬಳಸಬಹುದಾಗಿದೆ. ಇನ್ನು ನೆಕ್ಸ್ಟ್ ಆರ್ ಯು ನಾಟ್ ವೆಲ್. ಏನಪ್ಪ ಅಂದರೆ ನೀವು ಆರೋಗ್ಯವಾಗಿಲ್ವೇ ನೀವು ಅಂತೆಲ್ಲ ಕೇಳ್ತಾ ಇರ್ತಾರಲ್ಲ ನೋಡಿ, ಅದಕ್ಕೋಸ್ಕರ ಆರ್ ಯು ನಾಟ್ ವೆಲ್ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಹೇಳ್ಬೋದು ಅನ್ನೋದಾಗಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ನಾವು ನೋಡೋದಾದರೆ ಆರ್ ದೇ ಯುವರ್ ರಿಲೇಟಿವ್ಸ್, ಅವರು ನಿಮ್ಮ ಸಂಬಂಧಿಕರೇ. ಆರ್ ದೇ ಯುವರ್ ರಿಲೇಟಿವ್ಸ್, ಅವರು ನಿಮ್ಮ ಸಂಬಂಧಿಕರೇ ಸ್ನೇಹಿತರೆ. ಈ ರೀತಿ ಕನ್ನಡದಲ್ಲಿ ಕೇಳ್ತಿರ್ತೀವಿ. ಇಂಗ್ಲೀಷಲ್ಲಿ ಏನಪ್ಪ ಅಂತ ಕೇಳೋದಾದರೆ ಆರ್ ದೇ ಯುವರ್ ರಿಲೇಟಿವ್ಸ್ ಅನ್ನೋದು ಇಂಗ್ಲೀಷಲ್ಲಿ ಕೇಳಬಹುದಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಆರ್ ದೇ ಫ್ರಮ್ ಅಬರ್ಡ್. ಇಲ್ಲಿ ಅಬರ್ಡ್ ಅಂತ ಏನಪ್ಪ ಅಂತಾರೆ ವಿದೇಶ ಅನ್ನೋ ಮೀನಿಂಗನ್ನು ಇಲ್ಲಿ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು. ಓಕೆನಾ, ಇಲ್ಲಿ ಅಬೋರ್ಡ್ ಅಂದರೆ ಮೀನಿಂಗ್ ಏನಪ್ಪ ಅಂದರೆ ವಿದೇಶ ಅನ್ನೋ ಇದು ಮೀನಿಂಗನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಅದು ಸೆಂಟೆನ್ಸ್ ಮೀನಿಂಗ್ ಆರ್ ದೇ ಫ್ರಮ್ ಅಬೋರ್ಡ್ ಅಂತ, ಅವರು ವಿದೇಶದಿಂದ ಬಂದವರೇ ಅನ್ನೋದಕ್ಕೆ ಮೀನಿಂಗನ್ನು ಆ ಸೆಂಟೆನ್ಸು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸೆಂಟೆನ್ಸು ಆರ್ ದ ಶಾಪ್ಸ್ ಓಪನ್, ಅಂಗಡಿಗಳು ತೆರೆದಿವೆ ಅಂತ ನಾವು ಬೇರೆಯವ್ರನ್ನ ಕನ್ನಡದಲ್ಲಿ ಸ್ಪಷ್ಟವಾಗಿ ಕೇಳ್ತಿರ್ತೀವಿ. ಇಂಗ್ಲೀಷಲ್ಲಿ ಯಾವ ರೀತಿ ಕೇಳೋದು ಅಂತ ನಮಗೆ ಗೊಂದಲ ಉಂಟಾಗಿರುತ್ತೆ. ಅದಕ್ಕೆ ಇಲ್ಲಿ ಐತೆ ನೋಡಿ ಸೆಂಟೆನ್ಸು ಆರ್ ದ ಶಾಪ್ಸ್ ಓಪನ್ ಈ ರೀತಿ ಕೇಳ್ಬೋದು. ಓಕೆನಾ, ಇನ್ನು ನೆಕ್ಸ್ಟ್ ಸೆಂಟೆನ್ಸು ಆರ್ ಯು ಸ್ಯಾಟಿಸ್ಫೈಡ್ ನೌ. ಇಲ್ಲಿ ಸ್ಯಾಟಿಸ್ಫಿಕೇಷನ್ ಅಂತ ಏನು ತೃಪ್ತರಾಗಿದ್ದೀರಿ ಅನ್ನೋ ಅರ್ಥವನ್ನು ಸೂಚಿಸ್ತದೆ. ಸ್ಯಾಟಿಸ್ಫಿಕೇಷನ್ ಅನ್ನೋದು ತೃಪ್ತರಾಗಿದ್ದೀರಿ ಅನ್ನೋ ಅರ್ಥವನ್ನು ಸೂಚಿಸ್ತದೆ. ಇನ್ನು ಇದರ ಸೆಂಟೆನ್ಸ್ ಮೀನಿಂಗ್ ಏನಪ್ಪ ಅಂದರೆ ಆರ್ ಯು ಸ್ಯಾಟಿಸ್ಫೈಡ್ ನೌ, ನೀವು ಈಗ ತೃಪ್ತಿ ಹೊಂದಿದ್ದೀರಿಯಾ ಅನ್ನೋದಕ್ಕೆ ಸೆಂಟೆನ್ಸ್ ಆ ಅರ್ಥವನ್ನು ಸೂಚಿಸುತ್ತದೆ. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ಲಾಸ್ಟ್ ಸೆಂಟೆನ್ಸ್ ಕೊನೆಯ ಸೆಂಟೆನ್ಸ್ ಯಾವುದಪ್ಪ ಅಂತ ನೋಡೋದು ಆರ್ ಯು ಜೋಕಿಂಗ್. ಇದು ಎಕ್ಸಾಂಪಲ್ ಆಗಿ ಆರ್ ಯು ಜೋಕಿಂಗ್, ನೀವು ತಮಾಷೆ ಮಾಡುತ್ತಿದ್ದೀರಾ. ಆರ್ ಯು ಜೋಕಿಂಗ್, ನೀವು ತಮಾಷೆ ಮಾಡುತ್ತಿದ್ದೀರಾ ಅಂತ ಕೇಳ್ಬೋದು. ಇಲ್ಲಾಂದರೆ ಆರ್ ಯು ಲಾಫಿಂಗ್, ನೀವು ನೆಗಾಡುತ್ತಿದ್ದೀರಾ. ಆರ್ ಯು ಈಸ್ ಲಾಫಿಂಗ್ ಅಂದರೆ ಇವನು ನೆಗಾಡುತ್ತಿದ್ದಾನೆ. ಶಿ ಈಸ್ ಲಾಫಿಂಗ್, ಇವಳು ನೆಗಾಡುತ್ತಿದ್ದಾಳೆ. ಅಲ್ಲಿ ನಾವು ಒಂದು ಸಣ್ಣದಾಗಿರುವಂಥ ಗ್ರಾಮರ್ ಪಾಯಿಂಟ್ಸ್ನ ನಾವು ಆ್ಯಡ್ ಮಾಡಿಕೊಂಡು ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ದಿನನಿತ್ಯ ಬಳಕೆಗೆ ಬೇಕಾಗಿರುವಂತಹ ಎಲ್ಲ ಪದಗಳನ್ನು ನಾನು ನನ್ನ ವೀಡಿಯೋಸ್ಗಳಲ್ಲಿ ನಾನು ಹೇಳ್ತಾ ಇರ್ತೀನಿ, ತಿಳಿಸ್ಕೊಂಡಿದ್ದೀನಿ, ಮುಂದೆ ತಿಳಿಸ್ಕೊಡ್ತಾ ಇರ್ತೀನಿ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಓಕೆನಾ, ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋದು ತಿಳಿಸ್ಕೊಟ್ಟಿರೋದು ಆರ್ ಯು ಅನ್ನೋ ಟಾಪಿಕ್ ಮೇಲೆ ನಾನು ಈ ಒಂದು ವಿಡಿಯೋದ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಮುಂದೆನೂ ತಿಳಿಸ್ಕೊಡ್ತೀನಿ, ಡೈಲಿ ಒಂದೊಂದು ಟಾಪಿಕನ್ನು ತಗೊಳ್ತೀನಿ. ಅದಕ್ಕೆ ರಿಲೇಟಿವ್ ಆಗಿ ಏನೇನು ದಿನನಿತ್ಯ ಜೀವನದಲ್ಲಿ ದಿನಬಳಕೆಯ ಜೀವನದಲ್ಲಿ ಏನೇನು ನಾವು ಬಳಸಬಹುದು, ಉಪಯೋಗ ಮಾಡ್ಕೋಬೋದು, ಏನೇನು ಉಪಯುಕ್ತವಾಗಿ ನಾವು ಬಳಸಬಹುದು ಅಂತ ನಾನು ನಿಮಗೆ
ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಂದಿನ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೀವು ಯಾರು ಕೂಡ ಒಂದು ವೀಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಆ ಒಂದು ವೀಡಿಯೋನ ನೋಡಿ. ಆ ಒಂದು ವೀಡಿಯೋಗಳನ್ನ ನೋಡೋದ್ರಿಂದ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸನ್ನು ಮಾತಾಡೋಕ್ಕೆ, ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಅಲ್ಲ, ಸ್ಪೋಕನ್ ಇಂಗ್ಲೀಷನ್ನು ಕಲಿಯೋದಕ್ಕೆ ನಿಮಗೆ ಬಹಳ ಉಪಯೋಗವಾಗುತ್ತೆ ಅಂತ ನಾನು ಹೇಳ್ಬೋದಾಗಿದೆ ಸ್ನೇಹಿತರೆ. ಓಕೆನಾ? ಈ ಒಂದು ವಿಡಿಯೋ ನಿಮಗೆ ಬಹಳ ಉಪಯೋಗಕಾರಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಓಕೆನಾ? ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಬಾಯ್ ಅನ್ನು ಹೇಳ್ತಾ ಇದ್ದೀನಿ.